ಗೈಸ್ ಫೈನಲಿ ನಾವು ಲೊಕೇಶನ್ ಹತ್ರ ಬಂದಿದ್ದೀವಿ. ಇಲ್ಲಿ ಸಿಗ್ನಲ್ ಹತ್ರ ಇದ್ದೀವಿ ನಾವು. ಗೈಸ್ ಫೈನಲಿ ಮೂನ್ ಸ್ಟಾರ್ ಹೋಟೆಲ್ ಗೈಸ್ ಫೈನಲಿ ಮೂನ್ ಸ್ಟಾರ್ ಚಿಕನ್ ಸೆಂಟರ್ಗೆ ಬಂದಿದ್ದೀವಿ. ಸೊ ಇವಾಗ ಆರ್ಡರ್ ಮಾಡಿದ್ವಿ. ಆರ್ಡರ್ ಮಾಡಿಬಿಟ್ಟು ನಾನು ಫಾಂಟ ಒಂದು ಸ್ಪ್ರೈಟ್ ತಗೊಂಡು ಕುಡಿತಾ ಇದ್ದೀವಿ. I always come back. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಗಾಯ್ಸ್ ಎಲ್ಲರೂ ಹೆಂಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಸೊ ಇವತ್ತಿನ ಬ್ಲಾಗಲ್ಲಿ ನಾವು ಹೋಗ್ತಾ ಇರೋದು ಕೋಲಾರಲ್ಲಿರೋ ಮೂನ್ ಸ್ಟಾರ್ ರೆಸ್ಟೋರೆಂಟ್ಗೆ. ಏನಿದೆ ಅಂದರೆ ಬಿರಿಯಾನಿ ತಿನ್ನೋದು ಗಾಯ್ಸ್. ಸಂಡೇ ಅಲ್ಲ ಇವತ್ತು. ಸೊ ನಾನು ಮತ್ತು ಅಭಿ ಹೋಗ್ತಾ ಇರೋದು. ಸೊ ಬನ್ನಿ ಗಾಯ್ಸ್, ಹೋಗೋಣ. ಲೆಟ್ಸ್ ಗೋ ಗಾಯ್ಸ್. ಬಂಗಾರಪೇಟ್ ಸರ್ಕಲ್ ಬಿಟ್ಟು ಹೋಗ್ತಾ ಇದ್ದೀವಿ ನಾವು, ಬಸ್ ಸ್ಟ್ಯಾಂಡ್ ಸರ್ಕಲ್. ಇಲ್ಲಿಂದ 20 ಮಿನಿಟ್ಸ್ 30 ಮಿನಿಟ್ಸ್ ಗೈಸ್. ಕರೆಕ್ಟಾಗಿ ನಿಧಾನಕ್ಕೆ ಹೋದ್ರೆ 30 ಮಿನಿಟ್ಸ್ ಆಗುತ್ತೆ. ಆರಾಮಾಗಿ ಹೋಗೋದು ಬನ್ನಿ ಗಾಯ್ಸ್. ಮೊನ್ನೆ ಬಸ್ಸಲ್ಲಿ ಟ್ರಾವೆಲ್ ಮಾಡಿದ್ದೆಲ್ಲ ಗೈಸ್. ಸ್ಟಿಲ್ ಫ್ಯಾಕ್ಟ್ರಿಯಿಂದ ಬಂಗಾರಪೇಟೆ ಅವಾಗ ಎಲ್ಲಿದ್ದೆಲ್ಲ ರೂಟಲ್ಲಿ ಹೋಗುವಾಗ ಲೊಕೇಶನ್ಸ್ ಎಲ್ಲ ತೋರಿಸ್ತೀನಿ ಅಂತ ಇವತ್ತು ಟ್ರೈ ಮಾಡ್ತೀನಿ ಗೈಸ್ ತೋರ್ಸೋಕ್ಕೆ. ಆ್ಯಕ್ಚುಲಿ ಹಗ್ಲಲ್ಲಿ ಹೋಗ್ತಾ ಇದ್ದೀನಲ್ಲ, ಚೆನ್ನಾಗಿರುತ್ತೆ ಗೈಸ್ ಲೊಕೇಶನ್ಸು. ಈ ಕಡೆ ಮರ, ಈ ಕಡೆ ಮರ. ಬಂಗಾರಪೇಟೆ ಕೋಲಾರೇ ಒಂಥರ ಬ್ಯೂಟಿ ಗೈಸ್. ಸೊ ನಿಮ್ಗೆ ತೋರಿಸ್ತೀನಿ. ಎಂಟ್ರೆನ್ಸ್ ಗೇಟ್ ಗೈಸ್ ಇದು ಬಂಗಾರಪೇಟ್ದು. ನಿಮಗೆ ಇಲ್ಲಿಂದ ಬಂಗಾರಪೇಟೆ ಸ್ಟಾರ್ಟ್ ಆಗುತ್ತೆ. ಈ ಕಡೆ ಪಾರ್ಕು, ಈ ಕಡೆ ಎಸ್.ಎನ್. ಸಿಟಿ ಇರುತ್ತೆ. ಸೊ ಈ ಕಡೆ ಎಸ್.ಎನ್. ರೆಸಾರ್ಟು. ಸೊ ಅದು ಮುಂದೆ ಬಂಗಾರಪೇಟೆ ಸ್ಟಾರ್ಟ್ ಆಗುತ್ತೆ ನೋಡಿ. ಇಲ್ಲಿ ಮುಂದೆ ಹೋಗೋದು ಕಾಣಿಸುತ್ತೆ. ನೋಡಿ ಇದೆ ಬಂಗಾರಪೇಟೆ ಎಂಟ್ರೆನ್ಸ್ ಗೇಟ್. ಗಾಯ್ಸ್ ನೋಡಿ ಗಾಯ್ಸ್, ಈ ಕಡೆ ಮರ, ಸೆಂಟ್ರಲ್ ರೋಡು ಫುಲ್ ಆಗಿದೆ. ನೀವೇ ನೋಡ್ಬೋದು ಗಾಯ್ಸ್. ಇನ್ನೂ ಮುಂದೆ ತುಂಬ ಚೆನ್ನಾಗಿರೋ ಮೀನ್ಸ್ ಲೊಕೇಶನ್ಸ್ ಎಲ್ಲ ಚೆನ್ನಾಗೈತೆ. ಸೊ ಅಲ್ಲಲ್ಲಿ ಲೈಟಾಗಿ ಶೂಟ್ ಮಾಡಿಬಿಟ್ಟು ಹಾಕ್ತೀನಿ. ನೋಡ್ಕೊಂಡು ಬನ್ನಿ. ನಿಮ್ಮ ವಿಡಿಯೋ ನೋಡ್ಕೊಂಡು ಬಂದಿದ್ದಾದ್ಮೇಲೆ ಕಂಟಿನ್ಯೂ ಮಾಡೋಣ. ಗೈಸ್ ಫೈನಲಿ ನಾವು ಲೊಕೇಶನ್ ಹತ್ರ ಬಂದಿದ್ದೀವಿ. ಇಲ್ಲಿ ಸಿಗ್ನಲ್ ಹತ್ರ ಇದ್ದೀವಿ ನಾವು. ಸಿಗ್ನಲ್ ಮೂವ್ ಮಾಡಿದ್ವಿ. ಸಿಗ್ನಲ್ ಹಾಕಿದ್ದಾರೆ ಗೈಸ್. 67 ಸೆಕೆಂಡ್ಸ್ ಇದೆ. ಈ ರೂಟೆಲ್ಲ ತುಂಬ ಓಡಾಡಿದ್ದೀವಿ. ಸರಿ ಏನೋ ಕೆಲಸ ಮೇಲೆ ಬಂದಿದ್ದೆ ಈ ಕಡೆ ಅಂತ ಇವಾಗ ಬರ್ತಾ ಇದ್ದೀನಿ. ಇವಾಗ ಹೋಟ್ಲ್ ಎಲ್ಲಿದೆ ಅನ್ನೋ ಅದು ಹುಡುಕ್ಬೇಕು ಗೈಸ್. ಫೈನಲಿ ಮೂನ್ ಸ್ಟಾರ್ ಹೋಟೆಲ್ ಗೈಸ್. ಮೂನ್ ಸ್ಟಾರ್ ಹೋಟ್ಲ್ ಹತ್ರ ಬಂದ್ಬಿಟ್ವಿ. ಹೋಗಿ ಆರ್ಡರ್ ಮಾಡಿ ಟೇಸ್ಟ್ ಮಾಡಿ ಹೇಳ್ತೀನಿ ಗೈಸ್ ಫೈನಲಿ ಮೂನ್ ಸ್ಟಾರ್ ಚಿಕನ್ ಸೆಂಟರ್ಗೆ ಬಂದಿದ್ದೀವಿ.
ಸೊ ಇವಾಗ ಆರ್ಡ್ರ್ ಮಾಡಿದ್ವಿ. ಆರ್ಡ್ರ್ ಮಾಡಿಬಿಟ್ಟು ನಾನು ಫಾಂಟಾ ಒಂದು ಸ್ಪ್ರೈಟ್ ತೊಗೊಂಡು ಕುಡಿತಾ ಇದ್ದೀನಿ. ಗೈಸ್ ಫೈನಲಿ ಬಿರಿಯಾನಿ ಪ್ಲೇಟಲ್ಲಿ ಐತೆ. ನಾವು ತಿನ್ನೋಣ, ತಿಂದು ಟೇಸ್ಟ್ ಮಾಡೋಣ. ಗೈಸ್ ಚೆನ್ನಾಗಿದೆ ಗೈಸ್, ಧೂಳಾಗಿದೆ ಗೈಸ್. ಇದು ಚಿಲ್ಲಿ ಚಿಕನ್ ಗೈಸ್, ಇದು ಸಖತ್ತಾಗೈತೆ ತಿನ್ನೋಕ್ಕೆ. ಬಿರಿಯಾನಿನೂ ಚೆನ್ನಾಗೈತೆ. ಸಖತ್ ಗೌಂಡ ಸೂಪರಾ. ಸೀರಿಯಸ್ ಗೈಸ್, ಮಸ್ತಿದೆ. ಕ್ರೇಜಿ ಗೈಸ್, ಕ್ರೇಜಿ. 3 ಸ್ಟಾರ್ ಬಿರಿಯಾನಿ ಬಂದು ಟ್ರೈ ಮಾಡಿ, ಮಸ್ತ್ ಸೂಪರ್. ಗೈಸ್ ಫೈನಲಿ ತಿಂದ್ಬಿಟ್ಟು ಇವಾಗ ಆಚೆ ಬಂದ್ರಿ. ನೋಡಿ ನಿಜ ಸಖತ್ತಾಗಿತ್ತು ಗೈಸ್, ಸೂಪರ್ ಆಗಿತ್ತು. ಯಾರೇ ಬಂದರೂ ಟ್ರೈ ಮಾಡಿ. 60 ರೂಪೀಸ್ ಅಷ್ಟೇ MR. ಸೊ ಬಂದಾಗೆಲ್ಲ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಬನ್ನಿ ಗೈಸ್ ಹೋಗೋಣ. ತಿರ್ಗಾ ನಾವು ಮನೆ ಕಡೆ ಹೋಗಬೇಕು. ನಾನು ಫುಲ್ ಪ್ಯಾಕಿಂಗ್ ಮಾಡಿ ಹೋಗ್ತಾಯಿದ್ವಿ. ಗೈಸ್ 3 ಸ್ಟಾರ್ ಬಿರಿಯಾನಿಯಲ್ಲಿ ತಿಂದ್ಬಿಟ್ಟು ಇಲ್ಲಿ ಗೇಟ್ ಬಿಟ್ಟರೆ ಮುಂದೆ ಒಂದು ಕಟ್ಲಾಲ್ ಇರುತ್ತೆ. ಸೊ ಅಲ್ಲಿ ಕಟ್ಲಾಲ್ ಕುಡಿಬೇಕು, ಟೇಸ್ಟ್ ಮಾಡ್ತೀನಿ ಸಂಗೈತೆ. ಮತ್ತು 3 ಸ್ಟಾರಲ್ಲಿ ಪ್ರೈಸ್ ಕೂಡ ತುಂಬ ಬೆಸ್ಟ್ ಇದೆ ಗೈಸ್. 60 ರೂಪಾಯಿ MR. ಒಂದು ಚಿಕನ್ ಪೀಸ್ ಕೊಡ್ತಾನೆ, ರೈಸ್ ಕೊಡ್ತಾನೆ, ಸೂಪರಾಗಿರುತ್ತೆ ಗೈಸ್. ಮತ್ತು ಎಲ್ಲ ಚೆನ್ನಾಗಿರುತ್ತೆ. ಯಾವುದು ಚಿಕನ್ ಚಿಲ್ಲಿನೂ ಚೆನ್ನಾಗಿತ್ತು. ಎಲ್ಲ ಚೆನ್ನಾಗಿರುತ್ತೆ. ಚಿಕನ್ ಬೆಸ್ಟು, ಹೊಟ್ಟೆ ತುಂಬ ತಿನ್ಬಿಟ್ಟು ಟೇಸ್ಟಿಯಾಗಿರುತ್ತೆ, ಮಸ್ತಾಗಿರುತ್ತೆ. ನೀವು ಟ್ರೈ ಮಾಡಿ ತಿನ್ನಿ.